Hello students, here I am solving problem on fire insurance claim. It is 15 marks question. Let us go through the problem. On 30th 9 2017, fire occurred in the premises of Messrs. Kamal Stores, Haveri. The following data are available from the records of the store. Debtors on 1/1/2017 2,24,000, cash received from debtors 6,75,000, discount allowed up to 30th 9 2017 22,000, bad debts up to 30th 9 2017 9,000, debtors on 30th 9 2017 2,70,000. All these information are for total debtors account. You have to find the credit sales. ಇದಷ್ಟು ಇನ್ಫಾರ್ಮೇಷನ್ ಏನೈತಿ ಅಂತಂದ್ರೆ ಟೋಟಲ್ ಡೆಟರ್ಸ್ ಅಕೌಂಟದ ಇನ್ಫಾರ್ಮೇಷನ್ ಐತಿ. ಯು ಹ್ಯಾವ್ ಟು ಪ್ರಿಪೇರ್ ದ್ಯಾಟ್. ಆ ಅಕೌಂಟನ್ನು ಪ್ರಿಪೇರ್ ಮಾಡಬೇಕೈತಿ. ಕ್ರೆಡಿಟ್ ಸೇಲ್ಸ್ ಎಷ್ಟೈತಿ ಅದನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೊ ನೆಕ್ಸ್ಟ್ ಇನ್ಫಾರ್ಮೇಷನ್ ಏನೈತಿ, ಸ್ಟಾಕ್ ಆನ್ 1/1/2017 1,80,000, ಪರ್ಚೇಜಸ್ 5,84,000 ಐತಿ. Rate of gross profit on sales is 25%. Value of salvage stock is 50,000. Prepare a statement of fire insurance claim ಅಂತೇಳಿ ಐತಿಲ್ಲೇ. ಸೊ ಫಸ್ಟಿಗೆ ಏನೈತಿ, ಟೋಟಲ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ನೆಕ್ಸ್ಟ್ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್, ಆಮೇಲೆ ಫೈರ್ ಇನ್ಶೂರೆನ್ಸ್ ಕ್ಲೇಮ. ಓಕೆ, ಸೊ ಫಸ್ಟ್ ಟೋಟಲ್ ಡೆಟರ್ಸ್ ಅಕೌಂಟ್. ಟೋಟಲ್ ಡೆಟರ್ಸ್ ಅಕೌಂಟ್, ಟೋಟಲ್ ಡೆಟರ್ಸ್ ಅಕೌಂಟ್, particulars debit side and credit side. First you have to carry down the balance. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟದೈತಲ್ಲೇ ಆ ಬ್ಯಾಲೆನ್ಸನ್ನು ಬ್ರಾಡ್ ಡೌನ್ ಮಾಡಬೇಕು. ಡೆಬಿಟ್ ಸೈಡ್ 2,24,000 ಅಂಥೇಳಿ. ಆಮೇಲೆ ಕ್ಯಾಶ್ ರಿಸೀವ್ಡ್ ಕೊಟ್ಟಾರ, ಕ್ರೆಡಿಟ್ ಸೈಡ್ ಹಚ್ರಿ. ಕ್ಯಾಶ್ ರಿಸೀವ್ಡ್ 6,75,000. ನೆಕ್ಸ್ಟ್ ಡಿಸ್ಕೌಂಟ್ ಅಲೌಡ್ 22,000 ಐತಿ. ಬ್ಯಾಡ್ ಡೆಟ್ಸ್ 9,000 ಐತಿ. ಆಮೇಲೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ ಅವರಲ್ಲೇ. ಓಕೆ, ಪ್ರಾಬ್ಲಮ್ ಒಳಗೆ ಕ್ಲೋಸಿಂಗ್ ಬ್ಯಾಲೆನ್ಸು ಕೊಟ್ಟದ್ದೈತಿ, ದಟ್ ಈಸ್ 2,70,000. ಇದನ್ನಿಷ್ಟು ಬರೋದಾದ್ಮೇಲೆ ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚೈತಿ ನಮ್ಮದಲ್ಲೇ. ಕ್ರೆಡಿಟ್ ಸೈಡ್ ಟೋಟಲ್ ಹೆಚ್ಚೈತಿ. ಟೋಟಲ್ ಏಟ್ 9,76,000. ಟೇಕ್ ಇಟ್ ಟು ಡೆಬಿಟ್ ಸೈಡ್. ಡೆಬಿಟ್ ಸೈಡ್ ಅದನ್ನು ತೊಗೊಂಡು ಹೋಗ್ರಿ. ಈ 9,76,000 ಒಳಗೆ 2,24,000 ತೆಗೆದ್ರೆ ನಮಗೆ ಡಿಫ್ರೆನ್ಸ್ ಬ್ಯಾಲೆನ್ಸಿಂಗ್ ಫಿಗರ್ ಬರಾಕತ್ತೈತಿ. ಬ್ಯಾಲೆನ್ಸಿಂಗ್ ಫಿಗರ್ ಬರಾಕತ್ತೈತಿ 7,52,000. ದ್ಯಾಟ್ ಬ್ಯಾಲೆನ್ಸಿಂಗ್ ಫಿಗರ್ ಈಸ್ ಕ್ರೆಡಿಟ್ ಸೇಲ್ಸ್. ಟೋಟಲ್ ಡೆಟರ್ಸ್ ಅಕೌಂಟ್ ತೆಗಿಯೋದೈತಿ ನಿಮಗೆ ಟು ಕ್ಯಾಲ್ಕುಲೇಟ್ ದ ಕ್ರೆಡಿಟ್ ಸೇಲ್ಸ್. ಇದನ್ನು ನೀವು ಸಿಂಗಲ್ ಎಂಟ್ರಿ ಸಿಸ್ಟಮ್ ಒಳಗೂ ಮಾಡ್ತೀರಿ. ಇದನ್ನು ಟೋಟಲ್ ಡೆಟರ್ಸ್ ಅಕೌಂಟ್ ತೆಗೆದಿರ್ತೀರಿ ನೀವಲ್ಲೇ. ಇದೇ ಫಾರ್ಮ್ಯಾಟ್ ಒಳಗಿರ್ತೈತಿ. ಓಪನಿಂಗ ಡೆಬಿಟ್ ಹಾಕೋದೈತಿ, ಕ್ಲೋಸಿಂಗ ಕ್ರೆಡಿಟ್ ಹಾಕೋದೈತಿ. ಕ್ಯಾಶ್ ಏನು ರಿಸೀವೇಬಲ್ಸ್ ಅದಾವ ಅವನ್ನಷ್ಟು ಏನೈತಿ ಅಂತಂದ್ರೆ ಇಲ್ಲೇ ಕ್ರೆಡಿಟ್ ಸೈಡ ಹಾಕಿರ್ತೀರಿ ನೀವಲ್ಲೇ. ಓಕೆ, ಇನ್ನು ಯಾವ ಬರುವುದವಲ್ಲ ಅವಷ್ಟು ಅಮೌಂಟನ್ನು ಡೆಬಿಟ್ ಸೈಡ್ ಹಾಕಿರ್ತೀರಿ. ಸೊ ಇಲ್ಲೇನೈತಿ ಅಂತಂದ್ರೆ 7,52,000 ಏನೈತಿ ಡಿಫ್ರೆನ್ಸ್ ಬಂತು, ಬ್ಯಾಲೆನ್ಸಿಂಗ್ ಫಿಗರ್ ಬಂತು. ಈ 7,52,000 ಕ್ರೆಡಿಟ್ ಸೇಲ್ಸ್ ಅಂತ ಹೇಳಾಕತ್ತೇವೆ. ಇದು ಆದ್ಕೊಳ್ಳೋಣ ಸ್ಟೆಪ್ 2ದೊಳಗೆ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ತೆಗಿಯಾಕತ್ತೀರಿ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ತೆಗಿಯಾಕತ್ತೀರಿ. ಅದರೊಳಗೆ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೇವೆ. ಓಪನಿಂಗ್ ಸ್ಟಾಕ 1,80,000 ಕೊಟ್ಟಾರ. ಓಪನಿಂಗ್ ಸ್ಟಾಕ 1,80,000 ಕೊಟ್ಟಾರ. ಇಲ್ಲಿ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ಎದಕ್ಕೆ ತೆಗಿಯಾಕತ್ತೇವಿ ಅಂದ್ರೆ ಕ್ಲೋಸಿಂಗ್ ಸ್ಟಾಕ್ ಎಷ್ಟೈತಿ, ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟೈತಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕೆ ನಾವು ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟ್ ತೆಗೆದೇವಿ. ಅದಕ್ಕೆ ಓಪನಿಂಗ್ ಸ್ಟಾಕ್ ಕೊಟ್ಟದ್ದನ್ನು 1,80,000 ಬರ್ದ್ವಿ. ಪರ್ಚೇಸಸ್ ಕೊಟ್ಟಾರ 5,84,000. ಪರ್ಚೇಸಸ್ ಕೊಟ್ಟಾರ 5,84,000. ಆಮೇಲೆ ಗ್ರಾಸ್ ಪ್ರಾಫಿಟ್ 25% ಆನ್ ಸೇಲ್ಸ್ ಅಂತ ಹೇಳ್ಕೊಟ್ಟಾರ. ಓಕೆ, 25% ಆನ್ ಸೇಲ್ಸ್ ಅಂತ ಹೇಳ್ಕೊಟ್ಟಾರ. ಹಂಗಾದ್ರೆ ಸೇಲ್ಸ್ ಎಷ್ಟೈತಿ ಬೈ ಸೇಲ್ಸ್ ಯು ಹ್ಯಾವ್ ಆಲ್ರೆಡಿ ಕ್ಯಾಲ್ಕುಲೇಟೆಡ್ ಇಟ್. ಕ್ಯಾಲ್ಕುಲೇಷನ್ ಮಾಡಿದ್ದೈತಿ. 7,52,000 ಕ್ರೆಡಿಟ್ ಸೇಲ್ಸ್ ಏನೈತಿಲ್ಲ ಅದನ್ನ ಇಲ್ಲಿ ಕೊಟ್ಟೇವಿ. ಕ್ಯಾಶ್ ಸೇಲ್ಸ್ ಬಗ್ಗೆ ಏನಾರ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ರು ಅಂದರೆ ಕ್ಯಾಶ್ ಸೇಲ್ಸ್ ಇಲ್ಲಿ ಬರೋದು ಬಿಟ್ಟಿರ್ತಿದ್ರಿ. ಬೈ ಸೇಲ್ಸ್ 7,52,000 ಅಂತಂದ್ರಿ. ಕ್ಲೋಸಿಂಗ್ ಸ್ಟಾಕ ಇಲ್ಲೇ ಬ್ಯಾಲೆನ್ಸಿಂಗ್ ಫಿಗರ್ ಇರೋದೈತಿ. ಆಮೇಲೆ ಈ ಸೇಲ್ಸದ ಮೇಲೆ ಗ್ರಾಸ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ತೇವೆ 25%. ಅದು ಬಂತು 1,88,000. ಅದು 1,88,000. ಈಗ ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟದ ಡೆಬಿಟ್ ಸೈಡ್ ನಮಗೆ ಹೆಚ್ಚು ಬರುತ್ತಾ. ಮೆಮೊರಾಂಡಮ್ ಟ್ರೇಡಿಂಗ್ ಅಕೌಂಟದ ಡೆಬಿಟ್ ಸೈಡ್ ಹೆಚ್ಚು ಬರುತ್ತೆ. ಅದನ್ನು ಟೋಟಲ್ ಮಾಡಿರಿ. 9,52,000 ಬಂತು. 9,52,000 ಬಂತು. ಅದನ್ನು ನಾವು ಕ್ರೆಡಿಟ್ ಸೈಡ್ ತೊಗೋತೀವಿ 9,52,000. 9,52,000 ಒಳಗೆ 7,52,000 ಲೆಸ್ ಮಾಡಿದ್ದೀವಿ ಅಂತಂದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಏನೈತಿ ಅಂತಂದ್ರೆ ಕ್ಲೋಸಿಂಗ್ ಸ್ಟಾಕ್ ಐತಿ 2,00,000. ಬ್ಯಾಲೆನ್ಸಿಂಗ್ ಫಿಗರ್ 2,00,000 ಐತಿ. ಓಕೆ, ಈ ಕ್ಲೋಸಿಂಗ್ ಸ್ಟಾಕ್ ತೊಗೊಂಡನ್ನು ನಾವು ಫೈರ್ ಇನ್ಶೂರೆನ್ಸ್ ಕ್ಲೇಮನ್ನು ಕ್ಯಾಲ್ಕುಲೇಷನ್ ಮಾಡ್ತೇವಲ್ಲೇ. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನೈತಿ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಹೇಳ್ತೇವೆ.
ಕ್ಯಾಲ್ಕುಲೇಷನ್ ಆಫ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಅಂತ ಹೇಳಕತ್ತೀವಿ ಥರ್ಡ್ ಸ್ಟೆಪ್. ಸೊ ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಈಸ್ 2 lakh. ವ್ಯಾಲ್ಯೂ ಆಫ್ ಸ್ಟಾಕ್ ಆನ್ ದ ಡೇಟ್ ಆಫ್ ಫೈರ್ ಈಸ್ 2 lakh. ಲೆಸ್ ಸಾಲ್ವೇಜ್ ವ್ಯಾಲ್ಯೂ ಕೊಟ್ಟಾರ. ಸಾಲ್ವೇಜ್ ವ್ಯಾಲ್ಯೂ ಈಸ್ 50,000. ಸಾಲ್ವೇಜ್ ವ್ಯಾಲ್ಯೂ ಎಷ್ಟೈತಿ? 50,000 ಐತಿ. ಆ 50,000 2 lakh ಒಳಗೆ ತೆಗೆದಿವಿ ಅಂತಂದ್ರೆ ಅಮೌಂಟ್ ಆಫ್ ಕ್ಲೇಮ್ ಫೈರ್ ಇನ್ಶೂರೆನ್ಸ್ ಕ್ಲೇಮ್ ಎಷ್ಟು ಬಂತು? 1,50,000. ಓಕೆ, ಅಮೌಂಟ್ ಆಫ್ ಕ್ಲೇಮ್ ಏನು ಬಂತು? 1,50,000. ಸೊ ಹೌ ವಿ ಕ್ಯಾಲ್ಕುಲೇಟೆಡ್ ದಿಸ್ ಅಮೌಂಟ್? ಫಸ್ಟಿಗೆ ಏನೈತಿ? ಫಸ್ಟ್ ಸ್ಟೆಪ್ ಇಲ್ಲೇ ಕ್ರೆಡಿಟ್ ಸೇಲ್ಸ್ ಗೊತ್ತಿರಲಿಲ್ಲ. ಕ್ಯಾಶ್ ಸೇಲ್ಸ್ ಕೊಟ್ಟಿದ್ರು ಅಂದ್ರೆ ಟೋಟಲ್ ಸೇಲ್ಸ್ ಒಳಗೆ ಕ್ರೆಡಿಟ್ ಸೇಲ್ಸ್ ಪ್ಲಸ್ ಕ್ಯಾಶ್ ಸೇಲ್ಸ್ ಮಾಡಿರ್ತಿದ್ವಿ, ಟೋಟಲ್ ಸೇಲ್ಸ್ ಬಂದಿರ್ತಿತ್ತು. ಕ್ರೆಡಿಟ್ ಸೇಲ್ಸ್ ಕೊಟ್ಟಿಲ್ಲ ಅಂತಂದ್ರೆ ಟೋಟಲ್ ಡೇಟರ್ಸ್ ಅಕೌಂಟ್ ತೆಗೆದ್ವಿ ನಾವಲ್ಲೇ. ಅದ್ರ ನೆಕ್ಸ್ಟ್ ಮೆಮೊರಂಡಮ್ ಟ್ರೇಡಿಂಗ್ ಅಕೌಂಟ್ ತೆಗೆದೇವಿ. ಅದಕ್ಕೆ ಕ್ಲೋಸಿಂಗ್ ಸ್ಟಾಕ್ ನಮಗೆ ಗೊತ್ತಾಗಬೇಕೈತಿ. ಓಪನಿಂಗ್ ಸ್ಟಾಕ್ ನಮಗೇನು ಉಪಯೋಗ ಇಲ್ಲ. ಇಲ್ಲೇ ಕ್ಲೋಸಿಂಗ್ ಸ್ಟಾಕ್ ಬೇಕು, ಬ್ಯಾಲೆನ್ಸಿಂಗ್ ಫಿಗರ್ ಇರೋದೈತಿ. ಅದರ ಮೇಲೆ ಏನೈತಿ ಅಂತಂದ್ರೆ ಸಾಲ್ವೇಜ್ ಸ್ಟಾಕ್ ಏನೈತಿ ಅದನ್ನು ಲೆಸ್ ಮಾಡಿದ್ದೀವಿ, ಅಮೌಂಟ್ ಆಫ್ ಕ್ಲೇಮ್ ಬಂತು. ಓಕೆ, ಸೊ ಇಟ್ ಈಸ್ ದ ಪ್ರೊಸೀಜರ್ ಟು ಕ್ಯಾಲ್ಕುಲೇಟ್ ದ fire insurance claim. Please like, share, subscribe my channel for further updates. Thank you.